ಹಲೋ ಗೈಸ್, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಹೇರ್ ಕಟ್ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗೆ ವ್ಲಾಗ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವತ್ತು ಲೇಯರ್ ಕಟ್ನ ಮಾಡ್ಕೊಳ್ತಾ ಇರೋದು. ನಾನು ಯಾಕೆ ಲೇಯರ್ ಕಟ್ನೇ ಮಾಡ್ಕೊಳ್ತೀನಿ ಅಂತ ಅಂದರೆ, ಲೇಯರ್ ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಲೆಂತ್ ಜಾಸ್ತಿ ಕಡಿಮೆ ಆಗೋದಿಲ್ಲ ಮತ್ತು ಲೇಯರ್ಸ್ ಮೇಲ್ಗಡೆ ಬರುತ್ತೆ, ಕೆಳಗಡೆ ಲೆಂತ್ ಅಷ್ಟೇ ಇಟ್ಕೋಬೋದು. ಸೊ ಅದಕ್ಕೋಸ್ಕರ ನನಗೆ ಹೇಗಂದರೆ ಕೂದಲು ಕಟ್ ಮಾಡ್ದಂಗೂ ಇರಬೇಕು ಮತ್ತು ಅದು ಜಾಸ್ತಿ ಕೂಡ ಕಟ್ ಆಗಬಾರ್ದು, ಈ ಥರ ಮೈಂಡ್ ಸೆಟ್ ನಂದು. ಸೊ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಅಷ್ಟೇ ಕಟಿಂಗ್ ಮಾಡಿಸಿದಾಗ ಲೇಯರ್ ಕಟ್ನೇ ಮಾಡಿಸೋದು. ನಾನು ಯೂಶ್ವಲಿ ಬ್ಯೂಟಿ ಪಾರ್ಲರಲ್ಲಿ ಮಾಡಿಸ್ತಾ ಇದ್ದೆ. ಆಲ್ಮೋಸ್ಟ್ 600 to 700 ಚಾರ್ಜ್ ಮಾಡ್ತಾರೆ. ಬಟ್ ಅಷ್ಟು ಕೊಡೋದು ನನಗೆ ಯಾಕೋ ಇಷ್ಟ ಆಗ್ತಾ ಇರಲಿಲ್ಲ. ನಾವೇ ಒಂದು ಸತಿ ಟ್ರೈ ಮಾಡೋಣ ಅಂತ ನಾನು ಕೂಡ ಅಷ್ಟೇ ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋನ ರೆಫರೆನ್ಸ್ ಆಗಿ ನೋಡಿಕೊಂಡು ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಮೊದಲನೇದಾಗಿ ಎಲ್ಲ ಕೂದಲನ್ನು ಈ ಥರ ನಮ್ಮ ಸೆಂಟರ್ ತಲೆ ಮಧ್ಯದಲ್ಲಿ ನಾವು ಒಂದು ಪೋನಿ ಥರ ಹಾಕೋಬೇಕು. ಮೊದಲನೇದಾಗಿ ಟ್ಯಾಂಗಲ್ನ ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಫಸ್ಟ್ ಅದನ್ನು ಮಾಡಬೇಕು, ಆಮೇಲೆ ಈ ಥರ ಎಲ್ಲ ಬಾಚ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ. ಆಮೇಲೆ ನಮಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ಕಟ್ ಮಾಡ್ಕೋಬೇಕು. ನಾನು ಯಾವುದೇ ಇಲ್ಲಿ ಟ್ಯುಟೋರಿಯಲ್ ಥರ ಎಲ್ಲ ಏನೂ ಮಾಡ್ತಾಯಿಲ್ಲ, ಬಿಕಾಸ್ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬಟ್ ಟ್ರಸ್ಟ್ ಮೀ, ಚೆನ್ನಾಗಿ ಬಂತು. ಫ್ರಂಟ್ ಕಟ್ ಒಂಚೂರು ಆಚೆ ಈಚೆ ಆಯಿತು ಅಷ್ಟೇ. ಬಟ್ ಅದನ್ನು ನಾನು ಯಾವಾಗಾದರೂ ರ್ಯಾಂಡಮ್ ಆಗಿ ಆಲ್ಮೋಸ್ಟ್ 3 ಮಂತ್ಸ್ಗೆ ಒಂದು ಸತಿ 4 ಮಂತ್ಸ್ಗೆ ಒಂದು ಸತಿ ಟ್ರಿಮ್ ಮಾಡ್ತಾ ಇರ್ತೀನಿ ಫ್ರಂಟ್ ಕಟ್ ಮಾತ್ರ. ಇದಕ್ಕೆ ಯಾರ್ದಾದ್ರೂ ಹೆಲ್ಪ್ ಬೇಕೇ ಬೇಕು. ಬಿಕಾಸ್ ನಿಮ್ಮದು ಸಣ್ಣ ಇದೆ ಕೂದಲು, ಜಾಸ್ತಿ ದಪ್ಪ ಇಲ್ಲ ಮತ್ತು ಚಿಕ್ಕದಿದೆ ಕೂದಲು ಅಂತ ಅಂದರೆ ಈಸಿಯಾಗಿ ನೀವು ಇಬ್ಬರೇ ಮ್ಯಾನೇಜ್ ಮಾಡ್ಬೋದು. ಬಟ್ ನಂದು ದಪ್ಪ ಮತ್ತು ಉದ್ದ ಇರೋದ್ರಿಂದ ಕೂದಲು ನನಗೆ ನಮ್ಮಮ್ಮನ ಹೆಲ್ಪ್ ಬೇಕಾಗಿತ್ತು. ನಾನು ಯಾಕೆ ನಮ್ಮಮ್ಮನ ಮುಖನ ಬ್ಲರ್ ಮಾಡಿದ್ದೀನಿ ಅಂತ ಅಂದರೆ, ಅವ್ರಿಗೆ ಕ್ಯಾಮ್ರಾದಲ್ಲಿ ಬರೋದು ಒಂಥರ ಅವರು ಶೈ ನೇಚರ್. ಸೊ ಅದಕ್ಕೋಸ್ಕರ ನಾನು ಕ್ಯಾಮ್ರಾದಲ್ಲಿ ಅವ್ರನ್ನ ತೋರಿಸ್ತಾ ಇಲ್ಲ. ಡೆಫಿನೆಟಾಗಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಫ್ಯೂಚರಲ್ಲಿ ನಾನು ತೋರಿಸ್ತೀನಿ. ಹಾಗೆ ನಮಗೆ ಎಷ್ಟು ಲೇಯರ್ಸ್ ಬೇಕು ಅನ್ನೋದ್ರ ಮೇಲೆ ನಾವು ಅಷ್ಟಷ್ಟು ಹೇರ್ಸ್ನ ಪಾರ್ಟಿಷನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ನನಗೆ ಆಲ್ಮೋಸ್ಟ್ 3 ಲೇಯರ್ಸ್ ಬಂದರೆ ಸಾಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು 3 ಪಾರ್ಟಿಷನ್ನ ಮಾಡಿದೆ. ಕೆಲವರು ಡೀಪ್ ಲೇಯರ್ಸ್ ಮಾಡ್ಕೊಳ್ತಾರೆ, ಅವರು ತುಂಬ ಹೇರ್ಸ್ನ ಪಾರ್ಟಿಷನ್ ಮಾಡಿ ಲೇಯರ್ ಕಟ್ನ ಮಾಡ್ಕೊಳ್ತಾರೆ. ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೊಂದು ಜನ ಸ್ಟೆಪ್ ಕಟ್, ಬಟರ್ಫ್ಲೈ ಕಟ್, ಊಲ್ಫ್ ಕಟ್ ಏನೇನೋ ಇರುತ್ತೆ ಅದರಲ್ಲೂ ಕೂಡ. ಬಟ್ ನಾನು ಕಟಿಂಗ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ, ಅಂದರೆ ನನಗೆ ಬುದ್ಧಿ ಬಂದಾಗಿಂದನೂ ಕಟಿಂಗ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಲೇಯರ್ ಕಟ್ನೇ ಮಾಡಿಸೋದು. ನನಗೆ ಈ ಹೇರ್ ಕಟ್ ಇಷ್ಟ ಆಗುತ್ತೆ, ಜಾಸ್ತಿ ಕೂದಲು ಕಟ್ ಆಗೋದಿಲ್ಲ. ಮತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ನನ್ನ ಕೂದಲನ್ನ ಇಷ್ಟಪಡ್ತಾರೆ. ಕೂದಲು ಕಟ್ ಮಾಡಿಸ್ತೀನಿ ಅಂದ್ರೇ ಬೈತಾರೆ. ಸೊ ಅದಕ್ಕೋಸ್ಕರ ಹೇರ್ ಕಟ್ ಮಾಡ್ದಂಗೂ ಇರಬೇಕು, ಮಾಡಿಸದೇ ಇದ್ದಂಗೂ ಇರಬೇಕು. ಬಟ್ ನನಗೆ ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಟ್ರಿಮ್ ಮಾಡೋಣ ಅಂತ ಟ್ರಿಮ್ ಮಾಡಿದೆ. ಮತ್ತು ನನಗೆ ಹೇರ್ ಗ್ರೋತ್ ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಬೇಗ ಕೂದಲು ಬೆಳೆಯೋದ್ರಿಂದ ನನಗೇನು ಪ್ರಾಬ್ಲಮ್ ಅನಿಸಲ್ಲ ಮತ್ತು ನನಗೇನು ಬೇಜಾರು ಅನಿಸಲ್ಲ ಕೂದಲು ಕಟ್ ಮಾಡಿದ್ರೆ ಬರೋದೇ ಇಲ್ಲ ಅಂತ. ಕೂದಲಲ್ವಾ ಮತ್ತೆ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಷ್ಟೇ. ನೀವೆಲ್ಲ ಯಾವ ರೀತಿ ಹೇರ್ ಕಟ್ನ ಮಾಡಿಸ್ತೀರಾ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಪ್ರತಿಯೊಂದು ರೀತಿಯಾದಂಥ ಅಪ್ಡೇಟ್ಸ್ ನಿಮಗೆ ಆ ಚಾನಲ್ಲಿ ಸಿಗುತ್ತೆ. ಹೇರ್ ಕಟ್ ವ್ಲಾಗ್ ಅಂತ ಕ್ಯಾಮ್ರಾ ಇಟ್ಟು ಒಂದು ಕಡೆ ಮಾಡಿದೆ. ಆಲ್ಮೋಸ್ಟ್ 50 ಮಿನಿಟ್ಸ್ ಇತ್ತು ವ್ಲಾಗ್. ಬಟ್ ನಾನು ಎಲ್ಲ ಸ್ಪೀಡ್ ಮಾಡಿ 4 ಮಿನಿಟ್ಸ್ಗೆ ವ್ಲಾಗ್ನ ತಂದಿದ್ದೀನಿ. ಆಲ್ಮೋಸ್ಟ್ 10x ಅಲ್ಲಿ ಇಟ್ಟಿದ್ದೀನಿ ಒಂದೊಂದು ಕ್ಲಿಪ್ಪಿಂಗ್ನ ಕೂಡ. ತುಂಬಾ ಲಾಂಗ್ ಇತ್ತು ವಿಡಿಯೋ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನಾನು ಮತ್ತು ನಮ್ಮಮ್ಮ ತುಂಬಾ ಆಲ್ಮೋಸ್ಟ್ 1 hour ತೊಗೊಂಡ್ವಿ ಮಾಡೋದಕ್ಕೆ ಹೇರ್ ಕಟ್ನ. ಚೆನ್ನಾಗೇ ಬಂತು, ನನಗೆ ಇಷ್ಟ ಆಯಿತು, ಸ್ಯಾಟಿಸ್ಫೈ ಆಯಿತು. ಇದನ್ನೇ ನಾವು ಹೇರ್ ಕಟ್ನ ಸೇಮ್ ಹೇರ್ ಕಟ್ ಬ್ಯೂಟಿ ಪಾರ್ಲರ್ಗೆ ಹೋದರೆ 600 to 700 ಸ್ಪೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ 1 hour ಟೈಮ್ ಸ್ಪೆಂಡ್ ಮಾಡಿದ್ರೆ ಮನಿ ಕೂಡ ಸೇವ್ ಮಾಡ್ಕೋಬೋದು. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಂಫರ್ಟಬಲ್ ಆಗಿ ಮಾಡ್ಕೋಬೋದು. ಕೆಳಗಡೆ ಒಂದು ಶೀಟ್ ಥರ ಹಾಸ್ಕೊಂಡ್ಬಿಟ್ರೆ ಕೂದಲೆಲ್ಲ ಚಾಪ್ ಮಾಡಿರೋದು ಅದ್ರ ಮೇಲೆ ಬೀಳುತ್ತೆ. ನೀವು ಒಂದು ರಬ್ಬರ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ರಬ್ಬರ್ ಹಾಕಿರೋ ಮೇಲೆ ಮಾಡಬೇಡಿ, ಇನ್ನೂ ಒಂಚೂರು ಕೆಳಗಡೆನೇ ಮಾಡ್ಕೊಳ್ಳಿ. ಸೊ ದಟ್ ನಾವು ಪಾಯಿಂಟ್ ಕಟ್ ಎಲ್ಲ ಮಾಡಿದಾಗ ನೀಟಾಗಿ ನಾವು ಎಷ್ಟು ಮಾಡ್ಬೇಕು ಅಂದ್ಕೊಂಡಿರ್ತೀವೋ ಅಷ್ಟಕ್ಕೆ ಬರುತ್ತೆ. ನಾವು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಅದ್ರ ಮೇಲೆ ಕಟ್ ಮಾಡಿದ್ರೆ ಇನ್ನೂ ಕೂದಲು ಪಾಯಿಂಟ್ ಕಟ್ ಮಾಡಿದಾಗ ಇನ್ನೂ ಜಾಸ್ತಿ ಕಟ್ ಆಗಿಬಿಡುತ್ತೆ. ಸೊ ಇದು ಒಂದು ಸಣ್ಣ ಟಿಪ್ ನಾನು ಫಾಲೋ ಮಾಡಿದೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೆಲವ್ರಿಗೆ ಹಿಂದೆಗಡೆ ಯು ಶೇಪ್, ವಿ ಶೇಪ್ ಅಂತ ಎಲ್ಲ ಬರುತ್ತೆ. ಇವಾಗ ನಾನು ಮಾಡೋದ್ನೆಲ್ಲ ಮುಂದೆ ಕೂದಲನ್ನೆಲ್ಲ ತೆಗೆದುಬಿಟ್ಟು ಒಂದು ಥರ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಸೊ ಆಲ್ಮೋಸ್ಟ್ ನನ್ನ ಹೇರ್ ಕಟ್ ಕಂಪ್ಲೀಟ್ ಆಗ್ತಾ ಬಂತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಹೇಗೆ ನನ್ನ ಹೇರ್ ಕಟ್ ಬಂದಿದೆ ಅಂತ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಹೇಗೆ ಬಂದಿದೆ ನನ್ನ ಹೇರ್ ಕಟ್ ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.